ನನ್ನ ಹೆಸರು ಚೇತನ್ ಅಂತ ಟೊಕಿಟೋ ಸೀಡ್ಸ್ ಕಂಪನಿಯಿಂದ ಬಂದಿದ್ದೀನಿ. ಅಣ್ಣ ಇವಾಗ ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಸತೀಶ್ ಕುಮಾರ್ ಅಂತ. ನಾವು ಬೇವಳ್ಳಿ ದೊಡ್ಡ ಬೇವಳ್ಳಿ ಗ್ರಾಮಸ್ಥರು, ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್. ಅಣ್ಣ ಇವಾಗ ನೀವು ಹೂಕೋಸ್ ಬೆಳೆ ಹಾಕಿದ್ರಲ್ಲ? ಹೌದು. ಯಾವ ಬೆಳೆ ಹಾಕಿದ್ರಣ್ಣ? ನಾವು ಎರಡು ಹಾಕಿದೀವಿ. ಟೊಕಿಟೋ 107 ಹಾಕಿದೀವಿ. ಬಟ್ ಟೊಕಿಟೋ 107 ಉತ್ತಮ, ರೈತರಿಗೆ ಉತ್ತಮ ಬೆಳೆ ಆಗಿದೆ. ಔಷಧಿ ಹೊಡೆಯೋದು ಕಮ್ಮಿ ಇದೆ, ಮೇಂಟೆನೆನ್ಸ್ ಕಮ್ಮಿ ಇದೆ. ಒಳ್ಳೆ ಇವರು ಪಾರ್ಟಿನೂ ಒಳ್ಳೆ ರೇಟ್ಗೆ ಕೇಳ್ತಾ ಇದಾರೆ, ಚೆನ್ನಾಗಿದೆ. ವ್ಯಾಪಾರಸ್ಥರೆಲ್ಲ ಹಿಂಗೆ ಏನಂತ ಇದ್ರ ಬಗ್ಗೆ? ಇವಾಗ ಮಳೆಗಾಲಕ್ಕೆಲ್ಲ ಬೇಸಿಗೆಲ್ಲ ಇದು ಹಾಕಿದ್ರಲ್ಲ? ಹೌದು. ಇದಕ್ಕೂ ಅದಕ್ಕೆ ಕಂಪೇರ್ ಮಾಡಿದ್ರೆ ರೋಗ ಹೆಂಗ್ ಅನ್ಸ್ತಾ ಇದೆ ನಿಮಗೆ? ನಾವು ರೋಗ ಏನು ಇಲ್ಲ, ಚೆನ್ನಾಗಿದೆ. ಅದಕ್ಕಿಂತ ಇದೇ ಚೆನ್ನಾಗಿದೆ. ನಾವು 1000 ಗಿಡ ಮೊಳಕೆ ಎತ್ಕೊಂಡ್ ಬಂದು ಉಳಿದ್ವಿ. ಬಟ್ ಅದಕ್ಕೂ ಇದಕ್ಕೂ ನೋಡಿದ್ರೆ ಡೆವಲಪ್ ಅದಕ್ಕಿಂತ ಚೆನ್ನಾಗಿದೆ. ಇದು ಹೂವ ಕಲರ್ ಚೆನ್ನಾಗಿದೆ ಸರ್. ಇದು ಎಷ್ಟು ಸಾವಿರ ಸಸಿ ಹಾಕಿದ್ರಣ್ಣ? ಇದು 14 ಸಾವಿರ. 107 ಎಷ್ಟು ಹಾಕಿದ್ದೀರಾ? 107 12 ಸಾವಿರ. 12 ಸಾವಿರ ಹಾಕಿದ್ದೀರಾ. ಎಷ್ಟು ದಿನ ಆಗಿದೆ ಅಣ್ಣ ಇದು ತೋಟ? ಇದು ಎರಡು ತಿಂಗಳಾಗಿದೆ. 2 ತಿಂಗಳ 10 ದಿವಸ ಆಗಿದೆ. ಇವಾಗ ಒಂದು ಸರಿ ಕಟಾವ್ ಆಗಿದೆಯಾ? ಕಟಾವ್ ಆಗಿದೆ. ಓಕೆ. ವ್ಯಾಪಾರಸ್ಥರು ಯಾವ ಊರಣ್ಣ ಅವ್ರದ್ದು? ಅವ್ರು ಬಂದ್ಬಿಟ್ಟು ಅಮ್ಲಿಕಲ್ಲು. ಹೌದು. ಮುಳಬಾಗಿಲು ಏರಿಯಾನೆ. ಹೌದು, ಲೋಕಲ್ ಅವರೇ. ಮತ್ತೆ ಈ ಊರಲ್ಲಿ ಬೇರೆ ಯಾರಾದ್ರೂ ಹಾಕಿದಾರಣ್ಣ? ಬೇರೆ ಹಾಕಿದ್ದಾರೆ. ಬಟ್ ಅವ್ರನ್ನ ನಾನು ಹೋಗಿ ವಿಚಾರಿಸಿದೆ. ನೋಡಿದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಂದೇ ಬೆಟರ್ ಅನ್ಸುತ್ತೆ. ನಾನು ಮೇಂಟೆನೆನ್ಸ್ ಹಾಕಿರೋ ಗೊಬ್ಬರನೂ ಕಮ್ಮಿನೇ. ಅವ್ರು ಹಾಕಿರೋ ಗೊಬ್ಬರಕ್ಕೂ ನನ್ ಗೊಬ್ಬರಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಅವ್ರ ರೈತರು ಇದು ತೋಟ ಬಂದು ನೋಡಿದ್ರಣ್ಣ? ಅವ್ರು ನೋಡಿಲ್ಲ. ಬಟ್ ನಾನೇ ಬಂದು ನೋಡಿದ್ದು. ನಾನೇ ಹೋಗಿ ನೋಡಿದೆ ಏನಿದೆ ಹೆಂಗಿದೆ ಅಂತ ನೋಡೋಣ ಅಂತ ಹೋದೆ. ಬಟ್ ನಂದೇ ಬೆಟರ್ ಆಗಿದೆ ಅವ್ರಿಗಿಂತ ನೋಡಿದ್ರೆ. ಯಾವ ನರ್ಸರಿಯಿಂದ ಅಣ್ಣ ತಂದಿದ್ದು? ನಮ್ದು ಯಳವಳ್ಳಿ ಭಾಸ್ಕರ್ ನಾಯ್ಡು ಅಂತ, ಅವ್ರದ್ದು ಯಳವಳ್ಳಿ ಹತ್ರ ಕ್ರಾಸ್ ಅಲ್ಲಿ ಅವ್ರ ಹತ್ರ ತಗೊಂಡ್ ಬಂದ್ ಹಾಕಿದೀವಿ ನಾವು. ಪರವಾಗಿಲ್ಲ ನಿಮ್ದು ಅಣ್ಣ, ಚೆನ್ನಾಗಿದೆ. ನಾವು ರೈತರಿಗೂ ಇದ್ ಮಾಡ್ಬೋದು. ನಿಮ್ಮೂರಲ್ಲಿ ರೈತರಿಗೆಲ್ಲ ಹೇಳಕ್ಕೆ ಇಷ್ಟ ಇದೆ. ನಮಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹಾಕಿರೋದು. ಇದು ನೋಡಿದ್ರೆ ನನಗೆ ನನ್ನ ಮೇಂಟೆನೆನ್ಸ್ ಭಾರಿ ಕಮ್ಮಿನ. ನಾನು ಇದನ್ನ ಒಳ್ಳೆ ಬೆಳಿಬಹುದಾಗಿತ್ತು. ಬಟ್ ಮಳೆಗಾಲದಿಂದ ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ. ಬಟ್ ಬೇರೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ನಿಮ್ಮೂರಲ್ಲಿ ಇನ್ನೂ ರೈತರಿಗೆ ಹೇಳ್ತೀರಣ್ಣ? ಹೇಳ್ತೀವಣ್ಣ. ಒಳ್ಳೆ ಬೆಲೆ ಸಸ್ಯ ಕೊಟ್ರೆ ನಾವು ಉಳೋದಕ್ಕೆ, ರೈತರಿಗೆ ಎನ್ಕರೇಜ್ ಮಾಡೋದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಓಕೆ, ಧನ್ಯವಾದ.